ನೈಟ್ ಬಂದು ನಾನು ಡ್ರಾಪ್ ಮಾಡಿ ಬಂದ್ಬಿಟ್ಟು ಗಾಡಿಯಲ್ಲಿ ಹಾಕ್ಬಿಟ್ಟು ಮನೇಲಿ ಹೋಗಿದ್ದೆ. ಮನೇಲಿ ಹೋದು ಬೆಳಗ್ಗೆ ಜಾವ 5 ಗಂಟೆಲೇನೋ ಬಂದು ಗಾಡಿ ಪಿಕಪ್ ಇತ್ತು. ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಇಲ್ಲಿಗೆ. ಬೆಳಗಿಂದ 5 ಗಂಟೆ ಬಂದೆ. 5 ಗಂಟೆ ಬಂದಾಗ ಈ ಕಡೆ ಗ್ಲಾಸು ಎಲ್ಲ ಹೊಡೆದಾಗಿತ್ತು. ನಾನೇನು ಈ ಥರ ಆಗೈತೆ ಅಂತ ನನ್ನ ಗಾಡಿ ಹೋಗಿ ನೋಡಿದೆ. ಪಕ್ಕ ಲೈನಲ್ಲಿರೋ 8 ಗಾಡಿ, ಟೋಟಲ್ 8 ಗಾಡಿನೂ ಗ್ಲಾಸ್ ಹೊಡೆದಾಕ್ಬಿಟ್ಟಿದ್ದೇನೆ. ಆಮೇಲೆ ನಾನು ಇಮಿಡಿಯೇಟ್ಲಿ ಪೊಲೀಸರಿಗೆ ಫೋನ್ ಮಾಡಿದೆ. ಇಮಿಡಿಯೇಟ್ಲಿ ಪೊಲೀಸರು ಬಂದುಬಿಟ್ಟು ಒಂದು 5 ನಿಮಿಷ ಅವರು ಎಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಚೆಕ್ ಮಾಡಿಬಿಟ್ಟು ಆಮೇಲೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನಿಗೆ ಹೇಳಿದರು. ಅವರು ಪೊಲೀಸರು ಬಂದ್ಬಿಟ್ಟು ಇಲ್ಲ ಅವ್ನು ಸಿಕ್ಕಿದಾನೆ ಬನ್ನಿ ಅಂತ ಹೇಳ್ಬಿಟ್ಟು ಸ್ಟೇಷನಿಗೆ ಕರ್ಕೊಂಡೋಗಿ ಇಟ್ಕೊಂಡಿದ್ದಾರೆ. ಸ್ಟೇಷನಲ್ಲಿದ್ದಾನೆ ಅವನು. ಈ ಥರ 8 ಗಾಡಿಗೂ ಹೊಡೆದಾಕಿದ್ದಾನೆ ಗ್ಲಾಸು. ಹಾಂ ಸರ್, ಅದೊಂದು ಅಪ್ಪಾಚಿ ಗಾಡಿ, ಯೆಲ್ಲೋ ಕಲರ್ದು ಒಂದು ಗಾಡಿ ಅಲ್ಲಿಂದ ಸ್ಟೇಷನಿಂದ ಪಕ್ಕದಲ್ಲಿ ಒಂದು ಗಾಡಿ ಎತ್ಕೊಂಡು ದಪ್ಕೊಂಡು ಬರ್ತಾ ಇದ್ದಂತೆ. ಅವಾಗ ಅದೇ ಬ್ಯಾಟರಾಯನಪುರ ಪೊಲೀಸರು ಇಟ್ಕೊಂಡಿದ್ದಾರೆ ಅವನ್ನ. ವೆಸ್ಟ್ ಬೆಂಗಾಲ್ದನು ಅಂತ ಹೇಳ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್ದನು ಏನೋ ಡ್ರಿಂಕ್ಸ್ ಮಾಡಿದ್ದ, ಆ ಥರ ಮಾಡಿದ್ದಾನೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಸರ್ ಎಲ್ಲ ಕಲ್ಲಲ್ಲೇ ಹೊಡೆದಿರೋದು ಸರ್. ಎಲ್ಲ ಗಾಡಿಗೂ ಕಲ್ಲಲ್ಲೇ ಹೊಡೆದಿರೋದು. ಎಲ್ಲಿ ಹೊಡೆದಿದ್ದಾನೋ ಅವ್ರವ್ರ ಗಾಡಿ ಹತ್ರನೇ ಕಲ್ಲುಗಳು ಅಲ್ಲೇ ಬಿಟ್ಟಿದ್ದಾರಲ್ಲ. ಎಲ್ಲ ಕೆಲವೊಂದು ಗಾಡಿ ಒಳಗೆ ಗ್ಲಾಸ್ ಒಳಗಡೆನೆ ಬಿಟ್ಟಿದ್ದಾರೆ, ಕೆಲವೊಂದೆಲ್ಲ ಪಕ್ಕದಲ್ಲೆಲ್ಲ ಬಿಟ್ಟಿದ್ದಾರೆ. ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರಾತ್ರಿ ತಗೊಬಂದು ನಿಲ್ಸಿರೋದು ಗಾಡಿ. ಅದು ಈಗ ಬೆಳೆ ಎತ್ಕೊಂಡೋಗಿ ನಮ್ಮ ಅಣ್ಣ ಎತ್ಕೊಂಡು ಹೋಗ್ಬಿಡ್ತಾನಂತ ಆ ಗಾಡಿ ಎಲ್ಲ ಹಾಳು ಮಾಡಿ ನಿಲ್ಸಿದ್ರಲ್ಲ ಆ ಥರ ಅವರು. ಒಂದು ಶಿಫ್ಟು, ಒಂದು ಸೆಂಟ್ರು, ಇದು ಗೊತ್ತಿಲ್ಲ ಆ ಥರ ಅದೆಲ್ಲ ನೋಡಿ. ನಾನು ಬೆಳಗ್ಗೆ ಬನ್ನಿ ನೋಡಿದ್ದು, ನನ್ನ ಪಂಚೆ ಅಂಗಡಿ ಗೊತ್ತಿಲ್ಲ, ನಾನು ನೋಡಿಲ್ಲ. ಜನ ಎಲ್ಲ ಹೇಳ್ತಾ ಇದ್ದಾರೆ ಇಲ್ಲ ಕುಡ್ದಿದ್ದಂತ ಎಲ್ಲ ಆಯ್ತಾ. ಹೆಣ್ಣು ಗಾಡಿ ಎಲ್ಲ ಹಾಳು ಮಾಡಿರೋದವನು. ಎಲ್ಲ ಗಾಡಿಗೆ ಕಲ್ಲಾಕಿದ್ದಾನೆ, ಸಿದ್ದಪ್ಪ ಕಲ್ಲಾಕಿದ್ದಾನೆ. ಬೆಳಗ್ಗೆ 7 ಗಂಟೆ ಬೆಳಗ್ಗೆ ನಾನು ತಗೊಬಂದ ನೈಟ್ನಲ್ಲಿ ಗಾಡಿ ನಿಲ್ಸಿ ಹೋಗಿದ್ದೆ. ಬೆಳಗ್ಗೆ 7 ಗಂಟೆಗೆ ಬಂದು ನೋಡ್ರೆ ಗಾಡಿ ಎಲ್ಲ ಹಾಳಾಗಿತ್ತು. ಹೆಂಗಾಗಿದೆ ನಾನು ನೋಡ್ರೆ ಫುಲ್ ಗಾಡಿ ರಿವರ್ಸ್ ತೊಗೊಂಡು ಎಲ್ಲ ಗಾಡಿ ಹಾಳು ಮಾಡಿದ್ದಾನೆ. ರಾತ್ರಿ ಎಲ್ಲ ರೆಡಿ ಮಾಡಿ ತೊಗೊಂಬಂದು ನಿಲ್ಸಿರೋದು. ಟ್ರೈ ಮಾಡಿದ್ದಾನೆ ಸರ್. ಹ್ಯಾಂಡ್ ಬ್ರೇಕ್ ತೆಗೆದಿದ್ದಾನೆ. ಎಲ್ಲ ಹ್ಯಾಂಡಲ್ ಸ್ಟೇರಿಂಗ್ ಲಾಕ್ ಆಗಿಲ್ಲ ಅಂತ, ಸ್ಟೇರಿಂಗ್ ಲಾಕ್ ಓಪನ್ ಆಗಿಲ್ಲ ಅಂತ ಬಿಟ್ಟೋಗಿರೋ. ಸ್ಟೇರಿಂಗ್ ಲಾಕ್ ಓಪನ್ ಆಗಿದ್ರೆ ಎತ್ಕೊಂಡು ಹೋಗ್ಬಿಡ್ತಾ ಇತ್ತು ಅವ್ನು. ಗಾಡಿ ಸ್ಟಾರ್ಟ್ ಆಗಿಲ್ಲ. ಗಾಡಿ ಕೀ ನನ್ನ ಹತ್ರ ಇದೆಯಲ್ಲ. ಹ್ಯಾಂಡ್ ಲಾಕ್ ಓಪನ್ ಆಗಿಲ್ಲ. ಹ್ಯಾಂಡ್ ಲಾಕ್ ಓಪನ್ ಆಗಿದೆ ಗಾಡಿ ಸ್ಟಾರ್ಟ್ ಆಗಿಬಿಡ್ತದೆ. ಹ್ಯಾಂಡ್ ಲಾಕ್ ಓಪನ್ ಆಗಿಲ್ಲ ಅಲ್ಲ, ಅದಕ್ಕೆ ಸ್ಟಾರ್ಟ್ ಆಗಿಲ್ಲ. ಅದು ಸಿಸ್ಟಮ್ ಇತ್ತು, ಆಂಪು, ಈ ಗಾಡಿನಲ್ಲಿ ಆಂಪ್ ಉಫರ್ ಇತ್ತು, ಎಲ್ಲ ಹೊಡೆದಾಗಿದೆ. ನಾವು ಹ್ಯಾಂಡ್ ಬ್ರೇಕ್ ತೆಗ್ದು ಗಾಡಿ ರಿವರ್ಸ್ನಲ್ಲಿ ಸ್ಟಾರ್ಟ್ ಮಾಡೋಕೆ ಹೋಗಿ ಸ್ಟಾರ್ಟ್ ಆಗಿಲ್ಲ. ಅದು ರಿವರ್ಸ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಗಾಡಿ. ಅದು ರಿವರ್ಸ್ನಲ್ಲಿ ತಳ್ಳಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕೆ ಹೋಗಿ ಸ್ಟಾರ್ಟ್ ಆಗಿಲ್ಲ ಅದು ಗಾಡಿ.